ಮುಗಿಸ್ಕೊಡ್ತೀನಿ. ನಿಮ್ಗೆ ಅದು ಒಟ್ಟು ಎಷ್ಟು ಇರ್ಬೇಕು ಅನ್ಸುತ್ತೆ. ಓಕೆ ಸರ್, ಯೂಸ್ ಮಾಡ್ತಾರೆ. ನಾವು ಫೋನ್ ಪೇ ತಗೊಂಡು ನಾವು ಡಾಲರ್ಸ್ ಕೊಡೋದು, ಅದು ಎಜುಕೇಶನ್ ಕೊಡೋದು, ಅದೊಂದು ಕ್ಲಾರಿಟಿ ಕೊಡ್ತೀವಿ. ಎಷ್ಟೋ ಕೆಲವರು ಆ ಕಾಯಿ ಏನು ಗೊತ್ತಿರಲ್ಲ. ಯಾಕಂದ್ರೆ ನೀವು ಹೇಳಿರೋದು ಏನಾಗುತ್ತೆ, ಟ್ವೆಲ್ ಕೀವರ್ಡ್ಸ್ ಅವ್ರು ಗೊತ್ತಿರಲ್ಲ. 12 ಕೀವರ್ಡ್ಸ್ ನಾವು ಏನು ಮಾಡ್ತಾರೆ, ಒಂದು ಬಾಂಡ್ ಪೇಪರ್ ನಾವು ಆ ಥರ ಸರ್ ಇವಾಗ ನಾವು ಐಡಿ ಮಾಡ್ಬೇಕಂತ ಹೇಳಿದ್ರೆ ಯಾವ್ದೇ ಒಂದು ಕಂಪ್ನಿಲಿ ಏನ್ ಮಾಡ್ತೀವಿ, ಅಲ್ಲಿ ನಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನಾವು ಐಡಿಯನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಐಡಿ ಮಾಡ್ಬೇಕಂದ್ರೆ ಈ ಟ್ರಸ್ಟ್ ವ್ಯಾಲೆಟ್ ನಾವು ಡೌನ್ಲೋಡ್ ಮಾಡ್ಕೊಂತೀವಲ್ಲ, ನಮ್ಮ ವ್ಯವಹಾರ ಎಲ್ಲ ನಡೆಯೋದು ಟ್ರಸ್ಟ್ ವ್ಯಾಲೆಟ್ ಅಲ್ಲಿ. ಇವಾಗ ಯಾವ ತರ ಫೋನ್ ಪೇ ನಾವೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಲ್ಲ, ಆ ತರ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಟ್ರಸ್ಟ್ ವ್ಯಾಲೆಟ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಅಲ್ಲಿ ಅದು 100% ಡಿಸೆಂಟ್ರಲೈಸ್ ಆ್ಯಪ್, ಅದು 100% ಡಿಸೆಂಟ್ರಲೈಸ್. ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಬಿಟ್ಟು ನಾವು ನಿಮ್ಮ ಐಡಿಯನ್ನ ಆಕ್ಟಿವೇಶನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಆ ಆ್ಯಪ್ಗೆ ಗ್ಯಾಸ್ ಫೀಸ್ ಎಲ್ಲ ಮ್ಯಾಟಿಕ್ ಅಂತ ಹೇಳಿ ಮ್ಯಾಟಿಕ್ ಮತ್ತು ಡೈಗಳನ್ನ ಅಲ್ಲಿ ಹಾಕ್ಬೇಕು ಸರ್. ಯಾವ ತರ ಫೋನ್ ಪೇ ಇಂದ ಸ್ಕ್ಯಾನ್ ಮಾಡಿ ಹಾಕ್ತಿವಲ್ಲ ನಮ್ಮ ಅಕೌಂಟ್ಗೆ, ಆ ತರ ಈ ಟ್ರಸ್ಟ್ ವ್ಯಾಲೆಟ್ ಅಲ್ಲಿ ಒಂದು ಅಕೌಂಟ್ ಇರುತ್ತೆ, ಡೈ ಅಕೌಂಟ್ ಮತ್ತೆ ಮ್ಯಾಟಿಕ್ ಅಕೌಂಟ್ ಅಂತ ಹೇಳಿ. ಆ ಎರಡು ಅಕೌಂಟ್ಗೆ ಡೈ ಮತ್ತೆ ಮ್ಯಾಟಿಕ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಕೆಲವು ಜನ ಇರ್ತಾರೆ, ಈಗ ನಿಮ್ ಲೀಡರ್ ಫೋನ್ ಮಾಡ್ತಾನೆ, ಫೋನ್ ಮಾಡ್ಬಿಟ್ಟು ಈ ತರ ಕೂಡ ನಿಮ್ದು ಒಂದು ಐಡಿ ಕ್ರಿಯೇಟ್ ಮಾಡಬೇಕು, ನನಗೆ ಒಂದು 15,000 ರೂಪೀಸ್ ಫೋನ್ ಪೇ ಮಾಡು, 30,000 ರೂಪೀಸ್ ಫೋನ್ ಪೇ ಮಾಡು. ನಾನೇನ್ ಮಾಡ್ತೀನಿ, ಆ ದುಡ್ಡನ್ನ ತಗೊಂಡು ಏನ್ ಮಾಡಬೇಕು, ಅವರು ಡೈ ಅನ್ನ ಬೈ ಮಾಡ್ತಾರೆ. ಏನ್ ಮಾಡ್ತಾರೆ, ಡೈಸ್ ಅನ್ನ ಬೈ ಮಾಡೋದು. ನಾವು ಬಿನಾನ್ಸ್ ಅಂತ ಹೇಳಿ ಎಕ್ಸ್ಚೇಂಜ್ ಇದೆ, ಎಕ್ಸ್ಚೇಂಜ್ ಅಲ್ಲಿ ಹೋಗ್ಬಿಟ್ಟು ಡೈ ಬೈ ಮಾಡಬಹುದು. ಇಲ್ಲಾಂದ್ರೆ ಯಾರಾದ್ರೂ ಸೀನಿಯರ್ ಲೀಡರ್ಸ್ ಇರ್ತಾರಲ್ಲ, ಆ ಲೀಡರ್ಸ್ ಹತ್ರ ಡೈ ಆಲ್ರೆಡಿ ಇರುತ್ತೆ, ಅವ್ರಿಗೆ ನಾವು ಫೋನ್ ಪೇ ಮಾಡ್ಬಿಟ್ಟು ಅವ್ರ ಹತ್ರ ಡೈ ಅನ್ನ ತರ್ಸ್ಕೋಬಹುದು. ಆ ಡೈ ಇಂದಾನೆ ನಮ್ದು ಐಡಿ ಇಲ್ಲಿ ಆಕ್ಟಿವೇಶನ್ ಆಗೋದು. ಇವಾಗ ನಿಮ್ ಫ್ರೆಂಡ್ ಹೇಳ್ತಾರೆ, ಫೋನ್ ಮಾಡಿದ್ರೆ ಒಂದು 50,000 ರೂಪೀಸ್ ಹಾಕ್ಬಿಟ್ಟು ಫೋನ್ ಪೇ ಮಾಡ್ಬಿಡು, ನಾನು ಏನ್ ಮಾಡ್ತೀನಿ, ಡೈ ಅನ್ನ ಬೈ ಮಾಡ್ಬಿಟ್ಟು ನಿಂದ ಐಡಿ ಆಕ್ಟಿವೇಶನ್ ಮಾಡ್ತೀನಿ ಅಂತ ಹೇಳ್ತಾನೆ. 15,000 ರೂಪೀಸ್ ಫೋನ್ ಪೇ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಡೈ ಜಲ್ದಿ ಸೆಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇಂದ. ಅವಾಗ ಏನಾಗುತ್ತೆ, ನೀವು ನೆಗೆಟಿವ್ ಆಗಬಾರ್ದು. ಏನ್ ಸರ್, ನೀವು ನೆಗೆಟಿವ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಇದು 100% ಡಿಜಿಟಲ್ ಪ್ರಾಜೆಕ್ಟ್, ಇದು ಡಿಜಿಟಲ್. ಇಲ್ಲ ಹೇಳ್ತೀರಾ ಸರ್, 0.1% ಯಾವ್ದು ಪ್ರಾಬ್ಲಮ್ಸ್ ಇಲ್ಲ, ಯಾವ್ದು ಪ್ರಾಬ್ಲಮ್ಸ್ ಇಲ್ಲ. ನಮ್ಮ ಬಿಸ್ನೆಸ್ ಎಲ್ಲ ಆಗೋದೆಲ್ಲ ಡೈ ಮುಖಾಂತರ ಆಗುತ್ತೆ. ಓಕೆ, ಈಗ ನಿಮ್ಮ ಹತ್ರ ಈಗ ಡೈ ಬಂತು ಅನ್ಕೊಳ್ಳಿ, 1,000 ಡೈ ಬಂತು, 10,000 ಡೈ ಬಂತು, 1,00,000 ಡೈ ಬಂತು. ನಾನು ಅದನ್ನ ಎಲ್ಲಿ ಸೇಲ್ ಮಾಡಬೇಕು, ಯಾರಿಗೆ ಕೊಡ್ಬೇಕು, ರುಪೀಸ್ ಅಂತ ಇದ್ರೆ ನಾವು ಈಸಿಯಾಗಿ ಫೋನ್ ಪೇ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಾವು ವಿಡ್ರಾ ಮಾಡ್ಕೋಬಹುದು. ಓಕೆನಾ? ಓಕೆ, ಆದ್ರೆ ಡೈ ಅನ್ನ ನಾನು ಯಾರಿಗೆ ಸೇಲ್ ಮಾಡಬೇಕು, ಹೆಂಗೆ ಕೊಡ್ಬೇಕು ಅಂತ ಹೇಳಿದ್ರೆ ಸರ್, ಬೈನಾನ್ಸ್ ಅಂತ ಹೇಳಿ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ KYC ಅನ್ನ ಅವಾಗ ನಿಮ್ದೇ ಮಾಡ್ಬೇಕಂತಿಲ್ಲ. ಈಗ ಕೆಲವು ಜನ ಗವರ್ಮೆಂಟ್ ಎಂಪ್ಲಾಯ್ಸ್ ಇರ್ತೀರಾ, ನಮ್ದು KYC ನಮ್ಮ ಅಕೌಂಟ್ಗೆ ದುಡ್ಡು ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀವು ಯಾರದೇ ಆಗ್ಲಿ ಒಬ್ರದ್ದು KYC ಕೊಟ್ಬಿಟ್ಟು ನಿಮ್ಮ ಫ್ಯಾಮಿಲಿದು ಆ ಒಂದು ಬಿನಾನ್ಸ್ ಅಲ್ಲಿ ಆ ಡೈ ಅನ್ನ ಫಸ್ಟ್ ಏನ್ ಮಾಡ್ಬೇಕು, ಯೂನಿವರ್ಸಿಟಿಗೆ ಕನ್ವರ್ಟ್ ಮಾಡ್ಕೊಂಡು ಆ ಯೂನಿವರ್ಸಿಟಿಯಿಂದ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬಹುದು ನಮ್ಮ ಅಕೌಂಟ್ಗೆ. ಓಕೆ ಸರ್, ಈ ತರ